ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ತಾವು ನೋಡ್ಬೋದು, ಇವತ್ತು ನಾನು ಇದ್ರ ಮೇಲೆ ನಿಂತಿದ್ದೀನಿ. ಇಲ್ಲಿ ಸರ್ ಅವರು ಕಾಯಿ ಕಡಿತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸರ್ ಅವರು ಕಾಯಿ ಕಡಿತಾ ಇದ್ದಾರೆ. ಬ್ಯಾರಲ್ ಮೇಲೆ ನಿಂತೀನಿ. ತೊಗರಿ ಯಾವ ರೀತಿ ಅದ ಅಂತ ಹೇಳಿ ತೋರಿಸೋದಕ್ಕೋಸ್ಕರ. ಇಡೀ ಹೊಲ 10 ಎಕರೆ ಪೂರ್ತಿ ಇದೇ ಥರ ಇದೆ ಸರ್. ತಾವು ನೋಡ್ಬೋದು. ವೆಸ್ಟೀಜ್ ಮಹಿಮೆ ಸರ್. ಇದೆಲ್ಲ ವೆಸ್ಟೀಜ್ ಮಹಿಮೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಕಡೆ ಒಂದು 4 ಎಕರೆ ಕಬ್ಬು ಅದ ಸರ್. ಈ ಕಬ್ಬು ಭೀ ನೋಡ್ಬೋದು. ಆಮೇಲೆ ಏನಪ್ಪ ಅಂತಂದ್ರೆ ಗ್ರಾನಲ್ಸ್. ಆಮೇಲೆ ಏನಪ್ಪ ಅಂದ್ರೆ ಕಾಯಿಗಳು ನೋಡ್ಬೋದು. ಹೂವು ಭಾಳ ಕಮ್ಮಿ ಉದ್ರಾವಲ್ಲ ಸರ್? ಹೂವು ಉದ್ರಿಲ್ಲ ಸರ್. ಉದ್ರಿಲ್ಲ ಅಲ್ರಿ ಸರ್, ಅದು ಮಾಸ್ ಹೊಡೆದೇವಲ್ಲ. ಹಾಂ ರೀ. ಸ್ವಲ್ಪ ಮತ್ತೆ ಕ್ಲೈಮೇಟಿಗೆ ಸ್ವಲ್ಪ ಹೋಗ್ಯಾರಿ ಅಂದ್ರೂ ಮಂದಿ ಅಷ್ಟು ಹೋಗಿಲ್ರಿ. ಇದು ಯೂಸ್ ಮಾಡಿದ್ರೆ ಕಮ್ಮಿ ಹೋಗ್ಯಾರ ನಾವು. ಹಾಂ ರೀ. ಮಂದಿ ತೊಗರಿಗೆ ಈ ತೊಗರಿಗೆ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ ಹೊಡೆದಿದ್ದಕ್ಕೆ ಸ್ವಲ್ಪ ಏನಾರು ಆಗ್ಯದ ಅಂದಂಗೆ ಅನಿಸ್ಲಿಕ್ಕತ್ತದ್ರಿ ನಮಗೆ. ಹೌದಲ್ಲ ಸರ್? ಹಾಂ. ಯಾಕಂದ್ರೆ ಈ ಥರ ಯಾವ ಇಲ್ರಿ ಬೇರೆ ತೊಗರಿಗಳಿಗೆ. ಹಾಂ ರೀ. ನೀವು ನೋಡ್ರಿ ಅಲ್ಲ? ಎಸ್ ಸರ್, ನೋಡ್ಕೊತಾನೆ ಬಂದಿದ್ದಾರೆ ಸರ್ ನಾವು ಪೂರ್ತಿ ಗುಲ್ಬರ್ಗಲ್ಲಿಂದ ಇಲ್ಲಿ ತನಕ. ಸರ್ ಅವ್ರು ಕಾಣ್ತಾನೆ ಇಲ್ಲ. ಅಶೋಕ್ ಸರ್ ಅವ್ರು ಕಾಣ್ತಾರೆ. ಕೈ ಮಾಡಿ ಸರ್ ಮ್ಯಾಕ್ ಜರ. ಹಾಂ ನೋಡಿ ಸರ್, ಪೂರ್ತಿ ಸರ್ ಅವರು ಎಷ್ಟು ಹೈಟ್ ಅದಾರ ಅಷ್ಟು ಎಷ್ಟು ಎತ್ತರ. ಹಾಂ, ನಾವೆಲ್ಲೋ ಕಾಫಿ ನಾಡಿನಲ್ಲಿ ಬಂದು ನಿಂತಂಗೆ ಕಾಣ್ತಾ ಇದೆ. ಹೌದಲ್ಲ ಸರ್? 3 ವರ್ಷ ಆಯ್ತು ಸರ್ ಯೂಸ್ ಮಾಡ್ಲಕತ್ತಿ. ವೆಸ್ಟೀಜಿನ ಪ್ರಾಡಕ್ಟ್ಗಳು 3 ವರ್ಷ ಆಯ್ತು ಸರ್ ಯೂಸ್ ಮಾಡತ್ತೆ. 4ನೇ ಸೀಸನ್ ಚಾಲೂ ರೀ ಇದು ರೀ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಮತ್ತೆ ಅವರ ರಾಸಾಯನಿಕ ಗೊಬ್ಬರ ಹಾಕಿರಿ ಸರ್? ಏನು ಇಲ್ರಿ? ಹಾಕಿಲ್ರಿ. ಒಟ್ಟು ಹಾಕಿಲ್ರಿ. ಉಳಿದ ಎಣ್ಣೆನೇ ಹೊಡೆದೇವ್ರಿ. ಬರೀ ಹುಳಕ್ಕೆ ಸಂಬಂಧಪಟ್ಟಂಥವಷ್ಟೇ ಯೂಸ್ ಮಾಡಿದ್ರಿ. ಉಳಿದಿದ್ದೆಲ್ಲ ಏನಪ್ಪ ಅಂತಂದ್ರೆ ಫಸ್ಟಿನ ಹಿಡಿದು ಗ್ರಾನಲ್ಸ್ ಹಾಕಿವ್ರಿ. ಮತ್ತು ಹಂಗೆ 82 ಹುಮ್ಮಿಕ. ಹಾಂ ರೀ. ಇವು ಹಾಕಿ ಹೊಡೆದೇವ್ರಿ. ಮತ್ತು ಸರ್ ಮತ್ತೇನು ರೈತರಿಗೆ ಏನು ಹೇಳ್ಬೇಕಂತೀರಿ ನೀವು? ಇಲ್ಲ, ಯೂಸ್ ಮಾಡ್ಬೇಕು. ಚಲೋ ಅದ ರೀ ಸರ್. ಹಾಂ ರೀ. ಬೆಸ್ಟ್ ಅದ ರೀ. ಯೂಸ್ ಮಾಡ್ಬೇಕು. ಯೂಸ್ ಮಾಡೋದ್ರಲ್ಲಿಂದ ಒಂದು ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಗೊತ್ತಾಗ್ತದೆ ರೀ. ಹಾಂ. ದೊಡ್ಡ ಹೊಲ ಇತ್ತಂದ್ರೆ 1 ಎಕರೆ ಯೂಸ್ ಮಾಡಿ ನೋಡ್ಬೇಕ್ರಿ ಸರ್. ಮೊದಲು ರೀ. ಹಾಂ, ನಾವು ಪ್ರಾಕ್ಟಿಕಲ್ ಮಾಡೇ ಯೂಸ್ ಮಾಡೇ ಹೊಡ್ಲಿಕತ್ತೀವಿ ರೀ. ಇಲ್ಲ, ಫಸ್ಟ್ ಸರಿ ನಾವು ನಿಮಗೆ ಇದು ಹೇಳಕ್ಕೆ ಬಂದಾಗ ನಿಮಗೇನು ಮೊದಲು ನಂಬಿಕೆ ಬಂದಿತ್ತೇನು ಸರ್? ಬಂದಿಲ್ಲ ರೀ. ಹಿಂಗ್ರಿ DAP ಹಾಕ್ಲಾರ್ದು ಹೆಂಗಾತ ತಂದ್ರೂ ನಾವೇನು ಮಾಡಿದೇವ್ರಿ, ಸ್ವಲ್ಪ ಹಾಕಿ ಒಂದಿಟ್ಟು ಹೊಲ ಹಾಕ್ಲಾರ್ದು ಇದು ಬಿತ್ತಿದ್ದೇವೆ ರೀ. ಹಾಂ ರೀ. ಡಿಫ್ರೆನ್ಸ್ ಕಾಣೋಣ ಬಿಟ್ಟಿವ್ರಿ DAP ಹಾಕೋದ್ರಿ. ಅಂದರೆ 3 ವರ್ಷ ಹಿಡಿದು ನೀವು ಡಿಬ್ಬೆ ಹಾಕಿಲ್ಲ ಸರ್. ತಾವು ಕೇಳ್ಬೋದು ಸರ್. ಆಲ್ರೆಡಿ ಸರ್ ಹೇಳ್ತಾ ಇದ್ದಾರೆ, ಮೊದಲು ನಂಬಿಕೆ ಬಂದಿದ್ದಿಲ್ಲ ಅವರಿಗೆ ಭೀ ನಾವು ಹೇಳಿದಾಗ. ನೋಡೋಣ, ಏನೋ ನಮ್ಮ ಮ್ಯಾಗ ಸ್ವಲ್ಪ ಭರೋಸಾ ಮಾಡಿ 1-2-3 ಎಕರೆಗೆ ಹಾಕಿದಿಲ್ರಿ. ಬೇಕತ್ಲಿ ನೋಡಮಂತ ಟೆಸ್ಟ್ ಮಾಡಿದ್ರು. ಆಮ್ಯಾಗ ಏನಪ್ಪ ಅಂದ್ರೆ ಅವರಿಗೆ ಮನವರಿಕೆ ಈಕ್ವಲ್ ಬಂದು ರೀ. DAP ಹಾಕಿದ್ರು ಅಟೆ ಬಂದಿತ್ರಿ, ಇದ್ರೂ ಅಟೆ ಬತ್ರಿ. ಹಾಂ ರೀ. ಹಿಂಗಾಗಿ ಹಾಕಿಲ್ರಿ DAP. ಹೀಗಾಗಿ ಏನಪ್ಪ ಅಂತಂದ್ರೆ ಸರ್ ಅವರು ಟೋಟಲಿ ನಂಬಿಕೆ ಬಂದ್ಬಿಟ್ಟು ಸರ್ ಅವರಿಗೆ. ಈಗ ಇದೇ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಯೂಸ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಕಬ್ಬು ಸಹ ಇದೇ ಪ್ರಾಡಕ್ಟ್ ಯೂಸ್ ಮಾಡೇ ಬೆಳೆದಿದ್ದು. 23ರಿಂದ 26 ಗಣಿಕೆ ಅದ ರೀ ಕಬ್ಬು. 26 ಗಣಿಕೆ ಇದೆ ರೀ. 4 ಎಕರೆ ಪೂರ್ತಿ ರೀ. ಈಗ ನೀರು ಬಿಟ್ಟರೆ ಇನ್ನೊಂದು 2-3 ಆಗ್ಬೋದಾಗಿತ್ತು ರೀ. ಕಡೆಲಿಗೆ ಬರ್ತಾರ ಬಿಟ್ಟಿವ್ರಿ. ಹಾಂ. ಓಕೆ ಸರ್. ತುಂಬ ಧನ್ಯವಾದಗಳು ಸರ್ ತಮಗೆ. ಮತ್ತೇನಪ್ಪ ಅಂದ್ರೆ ನೆಕ್ಸ್ಟ್ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಮತ್ತೆ ನಿಮಗೆ ಸಂಪರ್ಕದಲ್ಲಿ ಇರ್ತೀವಿ. ತುಂಬ ಟೈಮ್ ಬರ್ರಿ ಸರ್. ಏನೋ ಟೈಮ್. ಓಕೆ ಸರ್. ತುಂಬ ಧನ್ಯವಾದಗಳು ಸರ್.